ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ತಂದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೆ. ಮಳೆಗಾಲ ಇರೋ ಕಾರಣದಿಂದಾಗಿ ನಾನು ಮುಂದೊಂದು ಟ್ರಿಪ್ ಈ ರೀತಿಯಾಗಿ ಓಪನ್ ಮಾಡಿದ ನಂತರ ಇದೇನ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷಯ್ ಫ್ರಮ್ ಮ್ಯಾಟ್ರಿನ್ ಕನ್ನಡ. ಎಲ್ಲರೂ ಹೋಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೊಗೊಂಬಂದಿನಪ್ಪ ಅಂತಂದ್ರೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ತಂದಿದ್ದೀನಿ. ಏನು ಅನ್ಬಾಕ್ಸಿಂಗು ಏನು ಅಂತ ನಿಮಗೆಲ್ಲ ಗೊತ್ತಾಗ್ತೈತಿ. ಮುಂದೆ ನೀವೇನು ಮಾಡಬೇಕು ಅಂತಂದರೆ ಕೊನೆವರೆಗೂ ವಿಡಿಯೋ ನೋಡ್ಕೊತ ಬರ್ರಿ. ಅಂದ್ರೆ ನಾನು ಏನು ಅನ್ಬಾಕ್ಸಿಂಗ್ ಮಾಡ್ತೀನಿ ಏನು ಎಂಬುದು ನಿಮಗೆಲ್ಲ ಗೊತ್ತಾಗ್ತೈತಿ. ನಿಮಗೂ ಕೂಡ ಇದು ಉಪಯೋಗ ಆಗ್ತೈತಿ ಒಂದಲ್ಲ ಒಂದು ಟೈಮ್ದಾಗ. ಅದಕ್ಕೋಸ್ಕರ ನೀವೇನು ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಆಲ್ ಅನ್ನೋದು ಆಪ್ಷನ್ ಬರ್ತೈತೆ ನೋಡಿ, ಅದನ್ನಂತೂ ಮಿಸ್ ಮಾಡಬೇಡಿ. ಯಾಕಪ್ಪ ಅಂತಂದ್ರೆ ನಾನು ಡೈಲಿ ವಿಡಿಯೋ ಮಾಡ್ತಿರೋದು ನೋಡಿರಿ. ಯಾವಾಗ ವಿಡಿಯೋಸ್ಗಳನ್ನು ಬಿಡ್ತಾ ಇರ್ತೀನಲ್ಲ ಅವೇನು ಮಾಡ್ತಾವೆ ಅಂದರೆ ನೋಟಿಫಿಕೇಶನ್ ಆಗಿ ಟಕ್ ಅಂತೇಳಿ ಮ್ಯಾಗ ಬಂದುಬಿಡ್ತಾವೆ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಾಗ್ತೈತಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹಿಂದಿನ ವಿಡಿಯೋನ ಯಾರು ನೋಡಿಲ್ಲ ಪಟ ಹೋಗಿ ನೋಡಿ. ಯಾವುದಪ್ಪ ಅಂತಂದ್ರೆ ದಿಡಗ ಫಾಲ್ಸ್ ಅನ್ನೋದು ಒಂದು ಗೊಡ್ಡಾಗಿರುವಂಥ ಫಾಲ್ಸ್ನ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲಪ್ಪ ಅಂತಂದ್ರೆ ಹೋಗಿ ಚಟಾಪಟ ಹೋಗಿ ವಿಡಿಯೋ ನೋಡಿ. ನಿಮ್ಗೆ ಹೆಂಗೆ ಅನಿಸ್ತಾ ಅನ್ನೋದನ್ನು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ಅನ್ಬಾಕ್ಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ. ಅದು ಏನು ಅಂತ ನಿಮಗೆಲ್ಲ ಗೊತ್ತಾಗ್ತೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಸ್ನೇಹಿತರೆ, ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿರ್ಬೋದು, ಇದು ಇಷ್ಟೇ ಐತಿ. ಏನು ಅನ್ಬಾಕ್ಸಿಂಗ್ ಮಾಡತ್ತನಪ್ಪ ಅಂತ ನಿಮ್ಗೆ ತಲೆಯಾಗ ಒಂಥರ ಆಗಿರ್ಬೋದು. ಇನ್ನು ನಿಮಗೆ ತೋರಿಸ್ನಂತ ಇದು ಒಂಥರ ಏನಪ್ಪ ಅಂತಂದ್ರೆ ನಿಮ್ಗೆ ಮೊಬೈಲ್ಗೆ ಯೂಸ್ ಆಗುವಂಥ ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರ್ತೈತಿ. ಈಗ ಮಳೆಗಾಲ ಇರ್ತೈತಲ್ಲ, ಅದ್ರ ಸಂಬಂಧ ಇದೊಂದು ನನಗೆ ಇಂಪಾರ್ಟೆಂಟ್ ಆಗಿತ್ತು. ಅದ್ರ ಸಂಬಂಧ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ಈ ಪ್ರಾಡಕ್ಟನ್ನು ಅದಕ್ಕೆ ಏನು ಮಾಡೀನಪ್ಪ ಅಂತಂದ್ರೆ ತರಿಸಿದ್ದೀನಿ. ನೀವೇನು ಮಾಡಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ಎದಕ್ಕೆ ಉಪಯೋಗ ಆಗ್ತೈತಿ, ಏನಾಗ್ತೈತಿ ಎಲ್ಲ ಗೊತ್ತಾಗ್ತೈತಿ ವಿಡಿಯೋ ನೋಡಿದ್ರಿ ಅಂತಂದ್ರೆ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ. ಈಗ ಏನು ಮಾಡೋಣ ಅಂತ ಚಕ ಅಂತೇಳಿ ಕಟ್ ಮಾಡೋಣ ಅಂತ ನಿಮ್ಗೆಲ್ಲ ಗೊತ್ತಾಗ್ತೈತಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಆಗಲ್ಲ, ಬೇಡ ಅದು ಯಾಕೆ ಬೇಡ ಸರ್? ಇದು ಆಗಲ್ಲ. ಸ್ನೇಹಿತರೆ, ಇವಾಗ ಅನ್ಬಾಕ್ಸಿಂಗ್ ಮಾಡುವಂಥ ಸಮಯ ಬಂದೇ ಬಿಡ್ತು. ಈಗ ಚಕ ಅಂತೇಳಿ ನಾನೇನು ಮಾಡ್ತಪ್ಪ ಅಂದ್ರೆ ಕಟ್ಟನ್ನು ಮಾಡ್ತೀನಿ. ಬಂತು ಸ್ನೇಹಿತರೆ. ಏನಿದು ಗೆಸ್ ಮಾಡಿ ಹೇಳಿ ನೋಡೋಣ. ಸ್ನೇಹಿತರೆ, ಇದು ಏನಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತೈತೆ ನೋಡಿ. ಇಲ್ಲಿ ಪ್ಯಾಕೇಜ್ ಕಂಟೆಂಟ್ಸ್ ವಾಟರ್ ಪ್ರೂಫ್ ಪೌಚ್ ಟ್ರಾನ್ಸ್ಪರೆಂಟ್. ಏನಪ್ಪ ಅಂತಂದ್ರೆ ನಾವು ಏನಾದರೂ ಮಳೆಗಾಲದಾಗ ವಿಡಿಯೋ ಏನಾರ ಮಾಡ್ತಿದ್ದೀವಪ್ಪ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಕೆಲವೊಂದು ಟೈಮ್ದಾಗ ನಮ್ಮ ಮೊಬೈಲ್ ವಾಟರ್ ಪ್ರೂಫ್ ಇರೋಂಗಿಲ್ಲ. ಹೀಗಾಗಿ ನಾವು ಏನು ಮಾಡ್ತೀವಿ, ವಿಡಿಯೋವನ್ನು ಅವಾಯ್ಡ್ ಮಾಡಬೇಕಾಗ್ತೈತಿ. ಯಾಕಂತಂದ್ರೆ ಇಲ್ಲಾಂದ್ರೆ ನಮ್ಮ ಮೊಬೈಲ್ ಕೆಟ್ಟು ಹೋಗ್ತೈತಿ. ಅದ್ರ ಸಂಬಂಧ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ, ಈಗ ಮಳೆಗಾಲ ಇರೋ ಕಾರಣದಿಂದಾಗಿ ನಾನು ಮುಂದೊಂದು ಟ್ರಿಪ್ ಇದೆ, ದೊಡ್ಡ ಟ್ರಿಪ್ಪು. ಆ ಟ್ರಿಪ್ಪಲ್ಲಿ ನಾನು ಮಾಡುವಾಗ ಏನಾಗ್ತೈತಪ್ಪ ಅಂತಂದ್ರೆ ಮಳೆಗಾಲ ಇರ್ತೈತಿ. ಹೀಗಾಗಿ ನನಗೇನಪ್ಪ ಅಂತಂದ್ರೆ ಇದು ತುಂಬ ಅವಶ್ಯಕವಾದಂಥ ಒಂದು ವಸ್ತು ಆಗಿತ್ತು. ಅದ್ರ ಸಂಬಂಧ ನಾನು ಏನು ಮಾಡಿದಪ್ಪ ಅಂತಂದ್ರೆ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಸಜೆಷನ್ ತೊಗೊಂಡು ನಾನು ಏನು ಮಾಡಿದಪ್ಪ ಅಂತಂದ್ರೆ ಈ ಪ್ರಾಡಕ್ಟನ್ನು ತರಿಸಿದ್ದೀನಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು. ಇದು ಕಂಪ್ನಿ ಯಾವುದಪ್ಪ ಅಂತಂದರೆ ಇದು ಬೋಬೋ ಅಂತ ಐತಿ. ನೀವು ಇಲ್ಲಿ ನೋಡ್ಬೋದು. ಎಲ್ಲರೂ ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ಮಟ್ಟಿಗೆ ಬೋಬೋ ಅನ್ನೋ ಕಂಪ್ನಿದು ತರಿಸಿದ್ದಾರೆ. ಒಂದು ಒಳ್ಳೆಯ ಕ್ವಾಲಿಟಿ ಅಂತಲೂ ಕೂಡ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ಈ ಪ್ರಾಡಕ್ಟನ್ನು ನಾನು ತರಿಸಿದ್ದೀನಿ ಸ್ನೇಹಿತರೆ. ನೀವೆಲ್ಲ ನೋಡತ್ತಿರಲ್ಲ, ಟ್ರಾನ್ಸ್ಪರೆಂಟ್ ಪೌಚ್ ಇರ್ತೈತಿ ಸ್ನೇಹಿತರೆ. ಈಗ ನಾವು ಏನು ಮಾಡೋಣ ಅಂತಂದ್ರೆ ಇದರೊಳಗೆ ಏನೇನು ಕೊಟ್ಟಾರೆ ಏನೆಂಬುದು ನಿಮಗೆಲ್ಲ ಗೊತ್ತಾಗ್ತೈತಿ ಸ್ನೇಹಿತರೆ. ಇದು ನೀವು ನೋಡ್ಬೋದು. ಏನಪ್ಪ ಅಂತಂದ್ರೆ ಈಗ ನಾವು ಫೋನ್ಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಕೊಳ್ಳಿಗೆ ಹಾಕೊತಿರ್ತೀವಲ್ಲ. ಈಗ ವಯಸ್ಸಾದವ್ರು ನೀವು ನೋಡ್ತಿರ್ಬೋದು, ಕೆಲವೊಮ್ಮೆ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಫೋನ್ಗಳಿಗೆ ಹಾಕಿ ಕೊಳೊಳಗೆ ಹಾಕ್ಕೊಂಡಿರ್ತಾರೆ. ಹಂಗೂ ನಾವು ಏನು ಮಾಡ್ಬೋದು ಅಂತಂದ್ರೆ ಕೊಳ ಹಾಕೊಂಡು ಕೇಸಿ ಅಂದರೆ ನಾವು ಐಡೆಂಟಿ ಕಾರ್ಡ್ ಹಾಕ್ಕೊಂಡಿರ್ತೀವಲ್ಲ, ಆ ರೀತಿಯಾಗಿ ಮಾಡಿಕೊಂಡು ನಾವು ಏನು ಮಾಡ್ಬೋದು ಅಂತಂದ್ರೆ ಈ ಪೌಚನ್ನು ನಾವು ಹಾಕೋಬೋದು ಸ್ನೇಹಿತರೆ. ಈಗ ನಾವು ಏನು ಮಾಡೋಣ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಏನು ಹೇಳಬೇಕು ಅಂತಂದರೆ ಇದರ ಅಮೌಂಟ್ ಎಷ್ಟು ಆಯ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಇದ್ರ ಮ್ಯಾಗ ಇರೋದು 999 ರೂಪಾಯಿ MRP ಐತಿ. ನನಗೆ ಬಿದ್ದ ರೇಟಪ್ಪ ಏನಪ್ಪ ಅಂತಂದ್ರೆ ಇದು ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು. ನಿಮ್ಗೆ ಇಲ್ಲಿ ಕಾಣ್ತೈತೆ ಅನ್ಕೋತೀನಿ. 298 ರೂಪಾಯಿ ಇದರ ಪ್ರೈಸ್ ಆಗಿರ್ತದೆ ಸ್ನೇಹಿತರೆ.
ಒಂದು ರೀತಿ ನೋಡಿದ್ರೆ ನಾವು ಬೆಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ವಾಟರ್ ಪ್ರೂಫ್ ಪೌಚ್ ಈ ಥರ ಇಷ್ಟು ಅಮೌಂಟಿಗೆ ಸಿಗ್ತೈತೆ ಅಂತಂದ್ರೆ ನಾವು ಒಂಥರ ಅದಕ್ಕೆ ಬರೋಬ್ಬರಿ ಅಮೌಂಟ್ ಆಗ್ತೈತೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಈಗ ಏನು ಮಾಡೋಣ ಅಂತ ನಾವು ಒಂದು ಮೊಬೈಲನ್ನು ತೊಗೊಂಡು ನಾವು ಏನು ಮಾಡೋಣ ಅಂತಂದ್ರೆ ಈಗ ನೀರಿನಲ್ಲಿ ಹಾಕಿ ಮೊಬೈಲ್ ಸೇಫ್ಟಿ ಇರುತ್ತೆ ಅನ್ನೋದನ್ನು ನಾವು ಏನು ಮಾಡೋಣ ಅಂತಂದ್ರೆ ಈಗ ಚೆಕ್ ಮಾಡೋಣ ಅಂತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅನಂತೂ ಇಂತೂ ಏನು ಮಾಡಿದ್ನಪ್ಪ ಅಂದ್ರೆ ಈಗ ಬಕೆಟನ್ನು ತೊಗೊಂಡು ತೊಗೊಂಬಂದು ನಾವು ಏನು ಮಾಡಿದ್ನು ಅಂತಂದರೆ ಈಗ ಇದು ಪೌಚ್ನಾಗ ನಾವು ಮೊಬೈಲನ್ನು ಹಾಕೋಣಂತ ಸ್ನೇಹಿತರೆ. ಈಗ ಪೌಚ್ನಾಗ ನಾವು ಮೊಬೈಲ್ ಹಾಕ್ಬೇಕಂತಂದ್ರೆ ಇಲ್ಲಿ ಕೆಲವೊಂದು ಲಾಕ್ ಅದಾವೆ ನೋಡಿ, 2 ಲಾಕ್ ಅದಾವೆ. ಇದನ್ನು ಏನು ಮಾಡೋಣ ಅಂತಂದ್ರೆ ಓಪನ್ ಮಾಡೋಣ ಅಂತ. ಈ ರೀತಿಯಾಗಿ ಓಪನ್ ಮಾಡಿದ ನಂತರ ಇದು ಏನಾಗ್ತದೆ ಅಂದರೆ ಈ ಥರ ಓಪನ್ ಆಗ್ತೈತಿ, ನೀವು ನೋಡ್ಬೋದು. ಓಪನ್ ಆಗಿಂದ ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂತಂದ್ರೆ ಮೊಬೈಲನ್ನು ಒಳಗಡೆ ಹಾಕೋಣಂತೆ. ಹಾಕಿದ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಮತ್ತೆ ಲಾಕನ್ನು ನಾವು ಏನು ಮಾಡಬೇಕು, ಕ್ಲೋಸನ್ನು ಮಾಡಬೇಕಾಗ್ತೈತಿ. ಕ್ಲೋಸ್ ಮಾಡಿದ ನಂತರ ಈಗ ನಾವು ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಈಗ ನಾವು ಇದ್ರೊಳಗೆ ಪೌಚ್ದಾಗ ಹಾಕಿ ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ಆಪ್ರೇಟಿಂಗನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಕೆಲವೊಂದು ಏನಾಗ್ತಿದಪ್ಪ ಅಂತಂದ್ರೆ ಇದ್ರೊಳಗೆ ಆಪ್ರೇಟಿಂಗ್ ಮಾಡೋಕ್ಕೆ ಬರ್ತಿರಲ್ಲ. ಈಗ ನಾವು ಏನು ಮಾಡ್ಬೋದು ಅಂತಂದರೆ ಇದ್ರೊಳಗೆ ನೀವು ನೋಡಿ ಇದ್ರಾಗ ಓಪನ್ ಮಾಡ್ಬೋದು. ನಾವು ಇಲ್ಲಿ ಕ್ಯಾಮ್ರಾನ ಓಪನ್ ಮಾಡಿ ವಿಡಿಯೋ ಕೂಡ ಮಾಡ್ಬೋದು ಸ್ನೇಹಿತರೆ. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಈ ಮೊಬೈಲನ್ನು ನಾನು ಏನು ಮಾಡ್ತಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ನೀರು ಕಾಣಕತ್ತಾವಲ್ಲ, ಈ ನೀರಿನಾಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಈ 9,000 ಮೊಬೈಲನ್ನು ನಾನು ಏನು ಮಾಡ್ತಪ್ಪ ಅಂದ್ರೆ ಈ ನೀರೊಳಗೆ ನಾನು ಹಾಕ್ತೀನಿ ಸ್ನೇಹಿತರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಟೆಸ್ಟ್ ಅಂತೂ ಮಾಡ್ತಾ ಇದ್ದೀನಿ. ಏನು ಅನಿಸುತ್ತೆ ನಿಮ್ಗೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ನಾನು ನೀರಿನೊಳಗೆ ಹಾಕಿ ಒಂದು 5 ನಿಮಿಷ ಬಿಡ್ತೀನಿ ಮಿನಿಮಮ್. ಬಿಟ್ಟಿದ ನಂತರ ನಾವೇನು ಮಾಡ್ತೀನಿ ಅಂದ್ರೆ ಆಮೇಲೆ ಹೊರಗಡೆ ತೆಗಿತೀನಿ. ಒಂದು ಹನಿ ಅದ್ರ ನೀರು ಒಳಗಡೆ ಹೋಗೈತೆ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತೈತೆ ಸ್ನೇಹಿತರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ಮೊಬೈಲ್ ಆನ್ ಐತಿ. ಇದನ್ನ ಏನು ಮಾಡ್ತನಪ್ಪ ಅಂದ್ರೆ ನೀರಾಗ ಹಾಕಾಕತ್ತೀನಿ ಸ್ನೇಹಿತರೆ. ನೋಡಿ ಮೊಬೈಲನ್ನು, ಚಲೋ ಮೊಬೈಲನ್ನು ನಾವು ಮೊದಲಿಗೆ ಏನು ಮಾಡ್ತಪ್ಪ ಅಂದರೆ ಆಗ ನಾನು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದೆ. ನೆಕ್ಸ್ಟ್ ಆದ ನಂತರ ಈ ಮೊಬೈಲನ್ನು ನಾನು ತೊಗೊಂಡಿನಿ. ಈಗೇನಪ್ಪ ಅಂತಂದ್ರೆ ಈ ಮೊಬೈಲನ್ನು ನಾನು ಏನು ಮಾಡ್ತಪ್ಪ ಅದರೊಳಗೆ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು ಸ್ನೇಹಿತರೆ. ಹೋಗ್ತು ಬಿತ್ತು, ನೀರಿನಲ್ಲಿ ಬಿತ್ತು. ಓ ಮೈ ಗಾಡ್, ಆಪ್ರೇಟಿಂಗ್ ಆಗುತ್ತೆ ಸ್ನೇಹಿತರೆ. ಇದು ಫೋನ್ ಏನಾಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ ನೀವು ನೋಡ್ಬೋದು ಫೋನನ್ನು ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ನೀರೊಳಗಡೆ ಹಾಕಿಟ್ಟಿದ್ದೀನಿ. ಆನ್ ಐತಿ, ನೀರು ಒಳಗಡೆ ಅಪ್ಪಟಂಗೆ ಆಗ್ತದೆ. ನೀರು ಒಳಗಡೆ ಯಾಕೋ ಆಪ್ರೇಟ್ ಆಗ್ತಾ ಇಲ್ಲ ಸ್ನೇಹಿತರೆ. ಇದೊಂದು ಆಗ್ಬೇಕಾಗು. ನೋಡ ನೋಡ ಎಷ್ಟು ಚಂದ ಅಲ್ಲ ಸ್ನೇಹಿತರೆ. ನೀವು ನೋಡ್ಬೋದು ಈಗ ನೀರೊಳಗಡೆ ಹಾಕಿ ಇಟ್ಟಿದ್ದೀನಿ. ಲಾಕ್ ಬಟನನ್ನು ಪ್ರೆಸ್ ಮಾಡೋಣ. 5 minutes later. ಸ್ನೇಹಿತರೆ ಆನ್ ಐತಿ, ನೀವು ನೋಡ್ಬೋದು. ಈಗ ವಿಡಿಯೋ ರೆಕಾರ್ಡನ್ನು ಮಾಡ್ತೀನಂತ. ವಿಡಿಯೋ ರೆಕಾರ್ಡ್ ಮಾಡಿ ನಾನೇನು ತೋರಿಸ್ತೀನಂತ. ಸ್ನೇಹಿತರೆ ಈಗ ನೀರೊಳಗೈತಿ, ನೀರೊಳಗೆ ರೆಕಾರ್ಡ್ ಆಗತೈತಿ. ಅಂತಿಂತ ಹಂಗೆ ಮಾಡಿ ರೆಕಾರ್ಡ್ ಮಾಡಿದೆ. ನೋಡ್ಬೋದು ಸ್ನೇಹಿತರೆ, ನೀರೊಳಗೆ ನಾನು ಕಾಣತೀನಿ ಅನ್ಕೋತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸ್ನೇಹಿತರೆ ಈಗ ನೋಡಿ ನೀರೊಳಗೆ ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ ಮೊಬೈಲ್ದೊಳಗೆ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ತೀನಿ, ಇದ್ರೊಳಗೆ ನಾನು ಆ ವಿಡಿಯೋ ತಂದು ನಿಮ್ಗೆ ಹಾಕಿ ತೋರಿಸ್ತೀನಂತ. ಯಾವ ರೀತಿಯಾಗಿ ವಿಡಿಯೋ ರೆಕಾರ್ಡ್ ಆಗೈತಿ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತೈತಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? 100 ರೂಪಾಯಿದಾಗ ನಾವು ಸೇಫ್ಟಿ ಇರ್ತೀವಪ್ಪ ಅಂತಂದ್ರೆ ಬೆಟ್ರ್ ಅನಿಸುತ್ತೆ ಸ್ನೇಹಿತರೆ. ನಾವು ಎಲ್ಲಿಯಾದರೂ ಏನಾದರೂ ಈಗ
ಮಾನ್ಸೂನ್ ಸ್ಟಾರ್ಟ್ ಆಗೈತಿ, ಎಲ್ಲಾದರೂ ಲಾಗ್ ಮಾಡ್ತಾ ಇದ್ರೆ, ವಿಡಿಯೋ ಮಾಡ್ತಾ ಇದ್ರೆ, ಎಲ್ಲಾದರೂ ಜೋಗ ಜಲಪಾತ ಹಾಗೆ ಹಿಂಗೆ ಎಲ್ಲಾದರೂ ಅಡ್ಡಾಡ್ತಾ ಇರ್ತೀವಲ್ಲ, ನಮಗೆ ಕೆಲವೊಂದು ಟೈಮ್ದಾಗ ಏನಾಗೈತಪ್ಪ ಅಂತಂದ್ರೆ ಫೋಟೋ ತೊಗೊಳಕ್ಕಾಗ್ತಿರಲ್ಲ, ವಿಡಿಯೋ ಮಾಡೋಕ್ಕಾಗ್ತಿರಲ್ಲ ನೀರೊಳಗೆ. ನಾವು ಏನು ಮಾಡ್ಬೋದು ಅಂತಂದ್ರೆ ಅವಾಗ ಇಂಥ ಪೌಚನ್ನು ನಾವು ತರಿಸಿದ್ವಿ ಅಂತಂದ್ರೆ ತುಂಬ ಉಪಯೋಗ ಆಗ್ತೈತಿ. ನೀವು ನೋಡ್ಬೋದು, ನಾ ಈಗ ಕನಿಷ್ಠ ಅಂದರೂ 10-15 ನಿಮಿಷ ಆಯ್ತು ಅದರೊಳಗೆ ನೀರೊಳಗೆ ಇಟ್ಟು, ಬಟ್ ಏನೂ ಆಗಿಲ್ಲ ಸ್ನೇಹಿತರೆ. ಈಗ ಹೊರಗಡೆ ತೆಗೆದು ತೋರಿಸ್ತೀನಿ ಅಂತ ನಾನು, ನೀರು ಅದರೊಳಗಡೆ ಹೋಗೈತಿ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತೈತಿ. ನೀವು ನೋಡ್ಬೋದು ಸ್ನೇಹಿತರೆ, ಮೊಬೈಲ್ ಹಾಗೆ ಐತಿ, ಏನು ಆಫ್ ಏನೂ ಆಗಿಲ್ಲ. ಒಳಗಡೆ ನೀರು ಹೋಗೈತಿ ಅನ್ನೋದನ್ನ ಚೆಕ್ ಮಾಡೋಣಂತ. ಫಸ್ಟು ಈಗ ಮೊಬೈಲನ್ನು ಒರೆಸೋಣಂತ ಮ್ಯಾಗ ಕವರನ್ನು. ಯಾಕಂದ್ರೆ ಮತ್ತೆ ಓಪನ್ ಮಾಡೋ ನೀರು ಒಳಗಡೆ ಹೋಗಬಾರ್ದು, ಆ ಕಾರಣಕ್ಕಾಗಿ. ಸ್ನೇಹಿತರೆ, ಈಗ ಓಪನ್ ಮಾಡುವಂಥ ಸಮಯ. ಸ್ನೇಹಿತರೆ, ನೀವು ನೋಡ್ಬೋದು ಒಂದೊಂದು ಹನಿ ಹತ್ತಿದಂಗೆ ಆಗೈತಿ. ಇನ್ನೇಗ ತೊಗೊಂಡಾಗ ಹತ್ತಿತ್ತು ಯಾವ ಹತ್ತೈತೆ ಗೊತ್ತಿಲ್ಲ, ಬಟ್ ಒಳಗಂತರೂ ಹತ್ಕೊಂಡಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಒಂದು ಹನಿನೂ ಕೂಡ ನೀರು ಹತ್ತಿದ್ದಿಲ್ಲ ಸ್ನೇಹಿತರೆ. ಬಟ್ ಇನ್ನೇಗ ಮ್ಯಾಗಿಂದ ಹತ್ತಿರ್ಬೋದು ಅನಿಸುತ್ತೆ. ಆದರೂ ಬೆಸ್ಟ್ ಅನಿಸುತ್ತೆ ಸ್ನೇಹಿತರೆ ನನಗಂತೂ. ನಿಮ್ಗೆ ಹೆಂಗೆ ಅನಿಸುತ್ತಾ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವಿಡಿಯೋನ ಯಾರ್ಯಾರು ನೋಡಿದ್ರಿ ಪ್ರತಿಯೊಬ್ಬರು ಕೂಡ ಏನು ಮಾಡಿ ನನ್ನ ವಿಡಿಯೋಕ್ಕೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೂ ಆಲ್ ಅನ್ನೋ ಆಪ್ಷನ್ ಬರ್ತೈತೆ ನೋಡಿರಿ, ಅದನ್ನಂತೂ ಮಿಸ್ ಮಾಡಬೇಡಿ. ಯಾಕಪ್ಪ ಅಂತಂದ್ರೆ ನಾ ಈ ವಿಡಿಯೋ ಮಾಡ್ತಿರ್ತೀನಿ ನೋಡಿರಿ, ಅವೆಲ್ಲ ನಿಮ್ಗೆ ಏನಾಗ್ತೈತೆ ಅಂದ್ರೆ ಪಟಕ್ಕನ ನೋಟಿಫಿಕೇಶನ್ ಮ್ಯಾಗ ಬಂದುಬಿಡ್ತೈತಿ, ನೀವೇ ಮೊದಲಿಗೆ ನೋಡ್ತೀರಿ. ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಈಗ ಮಾನ್ಸೂನ್ ರೈಡನ್ನು ಹೋಗ್ತಾ ಇರ್ತಾರೆ, ಏನಾದರೂ ಟೂರನ್ನು ಮಾಡ್ತಾ ಇರ್ತಾರೆ, ಫಾಲ್ಸ್ಗಳಿಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಏನಪ್ಪ ಅಂತಂದ್ರೆ ಇದು ತುಂಬ ಉಪಯೋಗವಾಗುತ್ತಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ನೀವೇನು ಮಾಡಿ ಕಾಮೆಂಟ್ ಮೂಲಕ ಕಾಮೆಂಟನ್ನು ತಿಳಿಸಿ. ಹಾಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.